ಆಕ್ರಮಣಕ್ಕೆ ಸನ್ನದ್ಧವಾಗಿದೆ ಭಾರತದ ಸೇನೆ. ಪಂಜಾಬ್ ಗಡಿ ಭಾಗಕ್ಕೆ ಯುದ್ಧ ಟ್ಯಾಂಕ್ಗಳ ರವಾನೆಯಾಗಿದೆ. ಯುದ್ಧ ಟ್ಯಾಂಕ್ ಬೊಫೋರ್ಸ್ ಫಿರಂಗಿಗಳ ನಿಯೋಜನೆಯಾಗಿದೆ. ಪಾಕ್ ಕಡೆಯಿಂದಾನು ಯುದ್ಧ ಟ್ಯಾಂಕ್ ಹಾಗೆ ಶಸ್ತ್ರಾಸ್ತ್ರಗಳ ನಿಯೋಜನೆಯನ್ನ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದ್ದ ಹಾಗೆ ಒಂದ್ ಕಡೆ ಪಾಕಿಸ್ತಾನ ಸೇನೆ ತನ್ನ ಶಸ್ತ್ರಾಸ್ತ್ರಗಳನ್ನ ತನ್ನ ಸೇನಾ ಟ್ಯಾಂಕರ್ಗಳನ್ನ ಭಾರತದ ಗಡಿಯತ್ತ ಶಿಫ್ಟ್ ಮಾಡ್ತಾ ಇದ್ರೆ, ಮತ್ತೊಂದ್ ಕಡೆ ಭಾರತವೂ ಕೂಡ ಭಾರತ ಪಾಕಿಸ್ತಾನ ಗಡಿಯ ಉದ್ದಕ್ಕೂ ಸೇನೆಯನ್ನ ಜಮಾವಣೆ ಮಾಡ್ತಾ ಇದೆ. ಯುದ್ಧ ನೌಕೆಗಳನ್ನ ಯುದ್ಧ ವಾಹನಗಳನ್ನ ಜಮಾವಣೆ ಮಾಡ್ತಾ ಇದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಭಾರತದ ಪಂಜಾಬ್ ಬಾರ್ಡರ್ ಏನಿದೆ, ಭಾರತ ಹಾಗೆ ಪಾಕಿಸ್ತಾನ ಹಂಚಿಕೊಂಡಿರುವಂತಹ ಗಡಿ ಭಾಗ, ಆ ಗಡಿ ಭಾಗಕ್ಕೆ ಯುದ್ಧ ಟ್ಯಾಂಕರ್ಗಳನ್ನ ರವಾನೆ ಮಾಡುವಂತಹ ಅಲ್ಲಿ ನಿಯೋಜನೆ ಮಾಡುವಂತಹ ಕೆಲಸವನ್ನ ಭಾರತ ಮಾಡಿದೆ. ಅಂದ್ರೆ ಯುದ್ಧಕ್ಕೆ ಸರ್ವ ಸನ್ನದ್ಧ ಪರಿಸ್ಥಿತಿ ಸದ್ಯ ಭಾರತ ಸಿದ್ಧ ಮಾಡ್ಕೊಳ್ತಾ ಇರೋದು. ಒಂದ್ ಕಡೆ ನೌಕಾ ಸೇನೆಯ ತಾಲೀಮು, ಮತ್ತೊಂದ್ ಕಡೆ ಭೂಸೇನೆಯ ಪ್ರಿಪರೇಷನ್, ಇದೆಲ್ಲದರ ಜೊತೆಗೆ ಏರ್ ಡಿಫೆನ್ಸ್ ಸಿಸ್ಟಮ್ ನ ನಿಯೋಜನೆ ಮಾಡುವ ಮೂಲಕ, ರಫೇಲ್ ಜೆಟ್ಗಳನ್ನ ನಿಯೋಜನೆ ಮಾಡುವ ಮೂಲಕ ವಾಯುಸೇನೆಯ ಸರ್ವ ಸನ್ನದ್ಧತೆ. ಭಾರತ ಪಾಕಿಸ್ತಾನದ ನಡುವೆ ಯಾವುದೇ ಸಂದರ್ಭದಲ್ಲಿ ಈ ಯುದ್ಧದ ಭೀತಿ ಯುದ್ಧ ಎದುರಾದ್ರೂ ಯಾರೇ ಮೊದಲು ಅಟ್ಯಾಕ್ ಮಾಡಿದ್ರೂ ಕೂಡ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ, ಶತ್ರುವಿನ ಎದೆಯನ್ನ ಬಗೆಯೋದಕ್ಕೆ ಭಾರತ ಸಿದ್ಧ ಅನ್ನೋದಕ್ಕೆ ಸಾಕ್ಷಿಯಾಗಿ ನಮಗೆ ಕಾಣಿಸ್ತಾ ಇರುವಂತಹ ದೃಶ್ಯಗಳಿವು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.